ಮೃತರ ಖಾತೆಗೆ 115 ಕೋಟಿ ಜಮೆಯಾಗಿರೋದು ಸತ್ಯ. ಗೃಹಲಕ್ಷ್ಮಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಇಲಾಖೆಯಿಂದಲೇ ಸ್ಪಷ್ಟನೆ. ನ್ಯೂಸ್ ಫಸ್ಟ್ ವರದಿ ನಿಜ ಅಂತ ಒಪ್ಪಿಕೊಂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಹೈಕಮಾಂಡ್ ಸೂಚನೆಯ ಮೇರೆಗೆ ಆಣೆ ಪ್ರಮಾಣಕ್ಕೆ ಕೊಕ್. ವಿಜಯೇಂದ್ರ ಒಬ್ಬರೇ ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆ. ಮಂಜುನಾಥನ ಹುಂಡಿಗೆ 1,001 ರೂಪಾಯಿ ತಪ್ಪು ಕಾಣಿಕೆ. ಅಡ್ಡ ಮತದಾನದಿಂದಾದ ಮುಜುಗರ. ಬಿಡದಿ ಟೌನ್ಶಿಪ್ ಹೋರಾಟದ ಮೂಲಕ ಕೌಂಟರ್. ಸಿಎಂ ಡಿಕೆಶಿ ವಿರುದ್ಧ 2 ಕಡೆ ಸಮರಕ್ಕೆ ಬಿಜೆಪಿ ಸಿದ್ಧತೆ. ಹಳೆ ಮೈಸೂರು ಭಾಗದಲ್ಲಿ ರೈತರ ಪರ ನಿಲ್ಲೋದಕ್ಕೆ ಕೇಸರಿ ಪಡೆ ತಯಾರಿ. ನಟಿ ಕೃಷಿ ತಾಪಂಡಾಗೆ ಗೊತ್ತಾ ಸ್ನೇಹಿತ ವೈಶಾಖ್ ಆತ್ಮಹತ್ಯೆ ಸೀಕ್ರೆಟ್. ಪತ್ನಿಯ ದೂರಿನ ಆಧಾರದಲ್ಲಿ ತನಿಖೆ. ನಟಿಗೆ ಫಸ್ಟ್ ನೋಟಿಸ್ ನೀಡೋದಕ್ಕೆ ಪೊಲೀಸರ ಸಿದ್ಧತೆ. ಸಚಿವ ಸತೀಶ್ ಜಾರಕಿಹೊಳಿ ಸಂಬಂಧಿಗೆ ಇಡಿ ಕಳ. ಲಂಚ ಪಡೆದ ಬಗ್ಗೆ ಉಲ್ಲೇಖವಿರೋ ಡೈರಿ ಪತ್ತೆ. ಮಂಜುನಾಥನ ಬ್ರಹ್ಮಾಂಡ ಭ್ರಷ್ಟಾಚಾರ ಬೆಳಕಿಗೆ. ನನ್ನನ್ನ ಯಾರೂ ಬಂಧಿಸಿಲ್ಲ, ನಾನು ಯಾವುದೇ ಬಂಧನಕ್ಕೆ ಒಳಪಟ್ಟಿಲ್ಲ. ಬ್ಯಾಂಕಿನ ದಾಖಲೆ ಪಡೆಯೋದಕ್ಕೆ ಕರೆದುಕೊಂಡು ಹೋಗಿದ್ರು ಅಂತ ಅಬಕಾರಿ ಇನ್ಸ್ಪೆಕ್ಟರ್ ಯಮುನಾ ಸ್ಪಷ್ಟನೆ. ಪರಿಸರ ಸೂಕ್ಷ್ಮ ವಲಯದಲ್ಲಿ ಅಕ್ರಮ ಬಾರ್. ಸತೀಶ್ ಜಾರಕಿಹೊಳಿ ಸಹೋದರಿ ಹೆಸರಲ್ಲಿ ಕಬಿನಿ ರಿಜೆಂಟಾ ರೆಸಾರ್ಟ್ನಲ್ಲಿರೋ ಬಾರ್ ಅಂಡ್ ರೆಸ್ಟೋರೆಂಟ್. ಕಾಡಂಚಿನ ಪ್ರದೇಶದಲ್ಲಿ ಅನುಮತಿ ಸಿಕ್ಕ ಬಗ್ಗೆಯೇ ಅನುಮಾನ. ಜನೌಷಧಿ ಕೇಂದ್ರದಲ್ಲಿ ಪ್ರೈವೇಟ್ ಮೆಡಿಸಿನ್ ಮಾರೋ ಹಾಗಿಲ್ಲ. ಆರೋಗ್ಯ ಸಚಿವ ಯುಟಿ ಖಾದರ್ ಸೂಚನೆ. ಬ್ರಾಂಡೆಡ್ ಮೆಡಿಸಿನ್ಸ್ ಮಾರಾಟದ ವಿರುದ್ಧ ವಿಶೇಷ ಪರಿಶೀಲನೆ. ಮೂವಿಂಗ್ ಓಮಿನಿಯಿಂದ ಬಿದ್ದ 4 ಮಕ್ಕಳು. ಸ್ಕೂಲ್ ಮಕ್ಕಳನ್ನ ಕರೆದೊಯ್ಯೋ ವೆಹಿಕಲ್ನಲ್ಲಿಲ್ವಾ ಸೇಫ್ಟಿ. ಕೆಆರ್ ಪುರಂ ಬಳಿಯ ಗಾಯತ್ರಿ ಲೇಔಟ್ನಲ್ಲಿ ಅವಘಡ. ಡ್ರಿಂಕ್ ಅಂಡ್ ಡ್ರೈವ್ ಚೆಕ್ ಮಾಡೋದಕ್ಕೆ ಬಂದ ಲೇಡಿ ಪಿಎಸ್ಐಗೆ ಒದ್ದ ಮಹಿಳೆ. ದಾವಣಗೆರೆಯಲ್ಲಿ ಕುಡಿದ ಮತ್ತಿನಲ್ಲಿ ರಂಪಾಟ. ಆರೋಪಿ ಮಹಿಳೆ ಬಂಧಿಸಿ ಜೈಲಿಗೆ ಕಳುಹಿಸಿದ ದಾವಣಗೆರೆ ಪೊಲೀಸರು. ಹುಬ್ಬಳ್ಳಿಯಲ್ಲಿ ಲೀಸ್ ಹೆಸರಿನಲ್ಲಿ ವೃದ್ಧ ದಂಪತಿಗೆ ಮಕ್ಮಲ್ ಟೋಪಿ. ಮನೆ ಸೀಸ್ ಮಾಡಿ ಹೊರದಬ್ಬಿದ ಬ್ಯಾಂಕ್ ಸಿಬ್ಬಂದಿ. ನ್ಯಾಯ ಕೊಡಿಸಿ ಇಲ್ಲವೇ ವಿಷ ಕೊಡಿ ಅಂತ ದಂಪತಿ ಅಳಲು. ರಾತ್ರಿ ಆದ್ರೆ ನಿದ್ದೆ ಬರೋದಿಲ್ಲ, ಬೆಳಗಾದ್ರೆ ಆಚೆ ಬರೋದಕ್ಕೆ ಆಗಲ್ಲ. ಡೆಲಿವರಿ ಬಾಯ್ಸ್ ಕಾಟಕ್ಕೆ ಉತ್ತರಹಳ್ಳಿ ಜನರು ಸುಸ್ತು. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಗೆ ದೂರು. ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮದಲ್ಲಿ ಭಾರೀ ಗೋಲ್ಮಾಲ್. ಯಡ್ರಾಮಿ ತಾಲೂಕಿನಲ್ಲಿ ಭೂ ಒಡೆತನ ಯೋಜನೆಯಲ್ಲಿ ಅಕ್ರಮ. 6 ಜನ ನಕಲಿ ಫಲಾನುಭವಿಗಳ ಸೃಷ್ಟಿ. ಕಾವೇರಿ ಕೊಳ್ಳದಲ್ಲಿ ಕೈಕೊಟ್ಟ ಮುಂಗಾರು. ದಿನೇ ದಿನೇ ಕುಸಿತಾ ಇದೆ ಕೆಆರ್ಎಸ್ ನೀರಿನ ಮಟ್ಟ. ಕುಡಿಯುವ ನೀರಿಗೂ ಹಾಹಾಕಾರ, ಸೃಷ್ಟಿಯಾತಂಕ. ರಾಯಚೂರು ಯಾದಗಿರಿ ಜಿಲ್ಲೆಯಲ್ಲಿ ಮಳೆಯ ಅಭಾವ. ಬರಿದಾಗ್ತಾ ಇರುವ ಬಸವಸಾಗರ ಜಲಾಶಯದಿಂದ ಜಲಕ್ಷಾಮ ಭೀತಿ. ಮಳೆರಾಯನ ಆಗಮನಕ್ಕಾಗಿ ಕಾದು ಕುಳಿತ ಜನ. ಸರ್ವಧರ್ಮ ಸಮನ್ವಯತೆಗೆ ಸಾಕ್ಷಿಯಾದ ಮೊಹರಂ. ಹಿಂದೂ ಧರ್ಮೀಯರಿಂದಲೂ ಆಚರಣೆ. ಧಾರವಾಡದ ರಾಮನಾಳ ಗ್ರಾಮದಲ್ಲಿ ಕಾಣಸಿಕ್ಕ ಸಾಮರಸ್ಯ. ಬೆಂಗಳೂರು ಮೆಟ್ರೋ ಸಂಚಾರ ಸಹಜ. ಕಬ್ಬನ್ ಪಾರ್ಕ್ ನಿಲ್ದಾಣದ ತಾಂತ್ರಿಕ ದೋಷ ಸರಿಪಡಿಸಿದ ಬಿಎಂಆರ್ಸಿಎಲ್. ಪ್ರಯಾಣಿಕರಿಗೆ ಉಂಟಾದ ತಾತ್ಕಾಲಿಕ ಅನಾನುಕೂಲತೆಗೆ ವಿಷಾದ. ಇವತ್ತಿನಿಂದ ಬಿಲ್ಲಾ ರಂಗ ಭಾಷಾ ಶೂಟಿಂಗ್ ಶುರು. ಚಿತ್ರೀಕರಣದಲ್ಲಿ ಭಾಗಿಯಾಗಲಿರೋ ಕಿಚ್ಚ ಸುದೀಪ್ 250 ವರ್ಷಗಳ ಫ್ಯೂಚರಿಸ್ಟಿಕ್ ಸಿನಿಮಾ ಆಗಿರೋದ್ರಿಂದ ಕುತೂಹಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.